ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸೃಜನ್ ಕುಮಾರ್ ಫ್ರಮ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಉಡುಪಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಎಲ್ಲಾ ಕಡೆ ಬರ್ತಾ ಇದೆ. ಸೊ ಎಲ್ಲಾ ಒಂದು ಸೆಗ್ಮೆಂಟ್ ಗಳಿಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇರೋದ್ರಿಂದ ಸೊ ಇವಾಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕಲ್ತ್ಕೊಂಡು ಹೇಗೆ ನಮ್ಮ ವರ್ಕ್ ಅನ್ನ ಎಕ್ಸ್ಪರ್ಟೈಸ್ ಮಾಡ್ಕೊಳ್ಳುವಂಥದ್ದು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಮ ಅಮೌಂಟ್ ಆಫ್ ವರ್ಕ್ ಅನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ, ಸೊ ಇವಾಗ ಏನ ಯೂಸ್ ಮಾಡಿಕೊಂಡು ನಾವು ಕ್ವಿಕ್ ಆಗಿ ಸೊಲ್ಯೂಷನ್ ಹುಡ್ಕೊಳ್ಳೋದು ಹೇಗೆ, ಸೊ ಇದ್ರ ಬಗ್ಗೆ ಎಲ್ಲ ವಿಡಿಯೋಸ್ಗಳು ನಾನು ಮಾಡ್ತಾ ಹೋಗ್ತೀನಿ. ಅದ್ರೂ ಕೂಡ ನೀವು ನೋಡ್ತಾ ಹೋಗಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡಿಕೊಂಡು ಪ್ರೆಸೆಂಟೇಷನ್ ಹೇಗೆ ಕ್ರಿಯೇಟ್ ಮಾಡುವಂಥದ್ದು. ಸೊ ಕ್ವಿಕ್ ಆಗಿ ಬರ್ತಾರೆ ಕಂಪನಿಯಲ್ಲಿ, ಬಾಸ್ ಹೇಳ್ತಾರೆ ಸೃಜನ್ ನೀವು ಈ PPT ನ ಮಾಡಿ. ಸೊ ನಾನು ಕೂಡ PPT ಅಂತ ಹೇಳ್ತಾ ಇದ್ದೀನಿ. PPT ಇಸ್ ಬೇಸಿಕಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಅದು ಎಷ್ಟು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲಿ PPT ಬರ್ತಾ ಇದೆ. ಅದರ ತಂದೆ ಕ್ಯಾನೋ ಪ್ರೆಸೆಂಟೇಷನ್ ಕೂಡ ಇದೆ, ಮೆನಿ ಪ್ರೆಸೆಂಟೇಷನ್ಸ್ ಕೂಡ ಇದೆ. ಬಟ್ ನಾವು ಬೇಸಿಕಲಿ ಕರೆಯೋದು PPT ಅಂತ. ಬಟ್ ನಾನು ಇವಾಗ ಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಯೂಸ್ ಮಾಡಿಕೊಂಡು ಪ್ರೆಸೆಂಟೇಷನ್ ಹೇಗೆ ಕ್ರಿಯೇಟ್ ಮಾಡುವಂಥದ್ದು. ಹೇಳಿದಾಗೆ ಬಾಸ್ ಕ್ವಿಕ್ ಆಗಿ ಬಂದು ಕೇಳಿದಾಗ ಇವತ್ತು ಈ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಆದಾಗ ನಾನು ಎಷ್ಟು ಕ್ವಿಕ್ ಆಗಿ ಪ್ರೆಸೆಂಟೇಷನ್ ರೆಡಿ ಮಾಡ್ಬೋದು, ವಿದಿನ್ 2 minutes ಅಲ್ಲಿ ರೆಡಿ ಮಾಡೋದು ಹೇಗೆ. ಅಂಡ್ ಅಥವಾ ನೀವು ಕಾಲೇಜ್ ಸ್ಟೂಡೆಂಟ್ಸ್ಗಳು ಸೆಮಿನಾರ್ಸ್ಗಳು ಇರ್ತದೆ, ಪ್ರೆಸೆಂಟೇಷನ್ಸ್ಗಳು ಇರ್ತದೆ, ವಿದಿನ್ ನಿಮಗೆ ಮಾಡ್ಲಿಕ್ಕೆ ಆಗಿಲ್ಲ, ಏನೋ ಟೈಮ್ ಸಾಕಾಗಿಲ್ಲ, ಕ್ವಿಕ್ ಆಗಿ ಆನ್ ಸ್ಪಾಟ್ ಅಲ್ಲಿ ಒಂದು ಪ್ರೆಸೆಂಟೇಷನ್ ಮಾಡ್ಕೊಂಡು ಹೋಗಿ ಪ್ರೆಸೆಂಟ್ ಮಾಡಿ ಮಾತಾಡಿ ಟೀಚರ್ಸ್ ಕೈಯಿಂದನೂ ತಪ್ಪಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಕೂಡ ಮಾಡ್ಕೊಳ್ಳೋದು ಹೇಗೆ, ಅದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗಾದ್ರೆ ಎಲ್ಲ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ಪರ್ಫೆಕ್ಟ್ ಆಗಿ ನೋಡಿ. ಫಸ್ಟ್ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ನಮ್ದು ಟಾಪಿಕ್ ಫಸ್ಟ್ ಕ್ಲಿಯರ್ ಆಗಿರ್ಬೇಕು. ಆಯ್ತಾ, ನಾನು ಏನೇ ಮಾಡೋದಿದ್ರು ಕೂಡ ನನ್ನ ಟಾಪಿಕ್ ಪರ್ಫೆಕ್ಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್ ಅನ್ನೋದು ನನ್ನ ತಲೆಯಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಆ ಕಾನ್ಸೆಪ್ಟ್ ರಿಲೇಟೆಡ್ ನಾನು ಏನ್ ಮಾಡ್ತಾ ಹೋಗುವಂಥದ್ದು, PPT ನ ಜನರೇಟ್ ಮಾಡ್ತಾ ಹೋಗುವಂಥದ್ದು. ಏನೆಲ್ಲ ಸಿಂಪಲ್ ಆಗಿ ಬಂದು ಗೂಗಲ್ ಅಲ್ಲಿ ಫ್ರೀ PPT AI ಪ್ರೆಸೆಂಟೇಷನ್ ಅಂತ ಸರ್ಚ್ ಮಾಡಿ, ಅಥವಾ ಫ್ರೀ AI PPT ಪ್ರೆಸೆಂಟೇಷನ್ ಸರ್ಚ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ PPT ಪ್ರೆಸೆಂಟ್ ಮಾಡುವಂತ ಸಾಫ್ಟ್ವೇರ್ಸ್ಗಳು, ನಿಮಗೆ ಪ್ರೆಸೆಂಟೇಷನ್ ಆಟೋಮೆಟಿಕಲಿ ಮಾಡಿಕೊಡುವಂತ ಸಾಫ್ಟ್ವೇರ್ಸ್ಗಳು ಸಿಗ್ತದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ್ದು ಕಾಣಿಸ್ತಾ ಇದೆ, ಸ್ಲೈಡ್ಸ್ ಗೋ ಅಂತ ಕಾಣಿಸ್ತಾ ಇದೆ ಅಂಡ್ AI PPT ಅಂತ ಕಾಣಿಸ್ತಾ ಇದೆ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಸ್ಲೈಡ್ಸ್ ಗೋ ಅನ್ನೋ ಒಂದು ಪ್ರೆಸೆಂಟೇಷನ್ ಮೇಕರ್. ಸೊ ನಾನು ಏನ್ ಮಾಡ್ತೀನಿ, ಆ ಒಂದು ಸೈಟ್ಗೆ ಹೋಗ್ತೀನಿ. ಸೊ ಏನೆಲ್ಲ ಸಿಂಪಲ್ ಆಗಿ ಗೆಟ್ ಸ್ಟಾರ್ಟ್ ಕೊಟ್ಟು ನಿಮ್ಮ ಟಾಪಿಕ್ ಏನಿದೆ ಆ ಟಾಪಿಕ್ ಅನ್ನ ಬರೀರಿ. ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಬೇಕು. ನಾನೇನ್ ಮಾಡ್ತೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಮೈ ಟಾಪಿಕ್. ಸೊ ನನ್ನ ಟಾಪಿಕ್ ಹೆಸರನ್ನ ನಾನು ಕೊಡ್ತೇನೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಮೈ ಟಾಪಿಕ್. ಅದ್ರ ಬಗ್ಗೆ ನಾನು ಏನ್ ಮಾಡ್ತೀನಿ, ಹೆಸರನ್ನ ಕೊಡ್ತೀನಿ. ಸೊ ನಂಬರ್ ಆಫ್ ಸ್ಲೈಡ್ಸ್ 12 to 24, ಅದನ್ನ ಬೇಕಾದ್ರೆ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬಹುದು. ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಾನು ಟೈಪ್ ಮಾಡ್ತೀನಿ. ಸೊ ಆದ್ರೆ ನೀವು ಹಾಗೆ ನಿಮ್ಗೆ ಬೇಕಾದ ಟಾಪಿಕ್ಗಳನ್ನು, ಪ್ರಾಂಪ್ಟ್ಗಳನ್ನ ಇಲ್ಲಿ ಏನ್ ಮಾಡ್ಕೊಳ್ಬಹುದು, ಅಪ್ಲೋಡ್ ಅನ್ನ ಮಾಡಬಹುದು. ಸೊ ಪ್ರಾಂಪ್ಟ್ ಇನ್ ದ ಸೆನ್ಸ್ ನಿಮ್ಗೆ ಬೇಕಾಗಿರುವಂತಹ ಕಂಟೆಂಟ್ಸ್ ಗಳನ್ನ ಹಾಕಬಹುದು. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಇಟ್ಸ್ ಸ್ಕೋಪ್ ಅಂಡ್ ಸ್ಯಾಲರಿ ಅಂತ ಹಾಕ್ತೇನೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಗೆಟ್ ಸ್ಟಾರ್ಟೆಡ್ ಕೊಡ್ತೀನಿ. ಕಂಟಿನ್ಯೂ ವಿತ್ ಗೂಗಲ್ ಕೊಡ್ತೀನಿ. ಸಿಂಪಲ್ ಕಂಟಿನ್ಯೂ ವಿತ್ ಗೂಗಲ್ ಕೊಡ್ತೀನಿ. ಇವಾಗ ಲಾಗಿನ್ ಆಗ್ತಾ ಇದೆ. ಲಾಗಿನ್ ಆದ್ರೂ ಕೂಡ ನೀವು ಬರ್ತೀರಾ, ಯಾವ ಪ್ಲಾಟ್ಫಾರ್ಮ್ಗೆ ಬರ್ತೀರಾ, slidesgo.com ಪ್ಲಾಟ್ಫಾರ್ಮ್ಗೆ ಬರ್ತಾರೆ. ಇಲ್ಲಿ ನಿಮ್ಮದು ಕಂಟೆಂಟ್ ಅನ್ನೋದು ಜನರೇಟ್ ಆಗ್ತಾ ಇದೆ. ಆಟೋಮೆಟಿಕಲಿ AI ಅನ್ನೋದು ಏನ್ ಮಾಡ್ತಾ ಇದೆ, ಜನರೇಟ್ ಮಾಡ್ತಾ ಇದೆ. ಥಿಂಕ್ ಮಾಡಿ, ನಾನು ಯೂಸ್ ಮಾಡ್ತಿರೋದು ಫ್ರೀ AI ಸಾಫ್ಟ್ವೇರ್ಸ್. ಎಲ್ಲ ಯೂತ್ಸ್ಗಳು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ವರ್ಕಿಂಗ್ ಪೀಪಲ್ ನೋಡ್ತಾ ಇದ್ರೆ ನೀವು ಅನ್ಕೊಳ್ಬಹುದು ಒಂದು ಫ್ರೀ AI ಟೂಲ್ ಈ ರೀತಿ ಒಂದು ಕ್ರಿಯೇಟ್ ಮಾಡ್ತಾ ಇದೆ ಆಟೋಮೆಟಿಕಲಿ ಅಂತ ಹೇಳಿದ್ರೆ, ಇನ್ನು ಅಡ್ವಾನ್ಸ್ ಲೆವೆಲ್ ಬಿಲ್ಡ್ ಆಗಿರೋ AI ಟೂಲ್ಸ್ಗಳು ಅಥವಾ ಪೇಡ್ ವರ್ಷನ್ ಇರೋ AI ಟೂಲ್ಸ್ಗಳು ನಿಮ್ಮ ಕೆಲಸನ ರಿಪ್ಲೇಸ್ ಮಾಡಬಹುದಾ? 100% ನಿಮ್ಮ ಕೆಲಸನ ರಿಪ್ಲೇಸ್ ಮಾಡ್ತದೆ. ಆಯ್ತಾ, 10 ಜನ ಮಾಡೋ ಕೆಲಸನ 5 ಜನ ಮಾಡ್ತಾರೆ, 5 ಜನ ಮಾಡೋ ಕೆಲಸನ ಒಬ್ರು ಮಾಡ್ತಾರೆ. ಆ ಒಬ್ಬ ಪರ್ಸನ್ ಯಾರಾಗಿರ್ತಾನೆ ಅಂತ ಹೇಳಿದ್ರೆ ಈಸ್ ಅ ಸ್ಕಿಲ್ಫುಲ್ ಪರ್ಸನ್ ಆಗಿರ್ತಾನೆ. ಸೊ ಹೆಚ್ಚಿನ ಸ್ಕಿಲ್ಸ್ ನ ಕಲಿಬೇಕು, ನಿಮ್ಮ ಫ್ಯೂಚರ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನೀವು ನಮ್ಮನ್ನ ಯಾವಾಗಲೂ ಕಾಂಟ್ಯಾಕ್ಟ್ ಆಗ್ಬೋದು, ಕನ್ಸಲ್ಟ್ ಅನ್ನ ಪಡ್ಕೊಳ್ಬಹುದು. ನೀವು ಯಾವುದೇ ಬ್ರಾಂಚ್ ಅಲ್ಲಿ ಇದ್ರೂ ಕೂಡ ನಮ್ಮಲ್ಲಿ ನೀವು ಫ್ರೀ ಆಗಿ ಕನ್ಸಲ್ಟೇಷನ್ ತಗೊಳ್ಬಹುದು. ನೋಡಿ 99% ಆಗಿದೆ, 99% ಆಗ್ತಾ ಇದೆ. ಪ್ರೆಸೆಂಟೇಷನ್ ಲೋಡ್ ಆಗ್ತಾ ಇದೆ. ಶುಡ್ ವೈಟ್ ಫಾರ್ ದಟ್. ಎಸ್, ಡನ್. ಸಿ ಎಲ್ಲ ಕಂಟೆಂಟ್ಸ್ಗಳು ಅದೇ ಕೊಡ್ತಾ ಇದೆ ನೋಡಿ. ಆಯ್ತಾ ಅಲ್ವಾ? ನಿಮ್ಗೆ ಯಾವ ತರ ಟೆಂಪ್ಲೇಟ್ಸ್ಗಳು ಬೇಕಾದ್ರೆ ಚೂಸ್ ಮಾಡಿ. ನಾನು ಈ ಟೆಂಪ್ಲೇಟ್ ಅನ್ನ ಚೂಸ್ ಮಾಡ್ತೀನಿ. ಪ್ರೀಮಿಯಂ ಕೂಡ ಇದೆ, ಬಟ್ ನಾನು ಈ ಒಂದು ಟೆಂಪ್ಲೇಟ್ ಅನ್ನ ಯೂಸ್ ಮಾಡ್ತೀನಿ. ಆಯ್ತಾ? ಹಾಗೆ ತುಂಬಾ ಟೆಂಪ್ಲೇಟ್ಸ್ಗಳು ಕೂಡ ಇದೆ. ನಾನು ಈ ಟೆಂಪ್ಲೇಟ್ ಅನ್ನು ಯೂಸ್ ಮಾಡ್ತೀನಿ.
ಇದು ಕೂಡ ಚೆನ್ನಾಗಿದೆ, ನಾನು ಇದನ್ನು ಯೂಸ್ ಮಾಡ್ತೀನಿ. ಇದನ್ನು ಯೂಸ್ ಮಾಡಿ ಜನರೇಟ್ ಪ್ರೆಸೆಂಟೇಷನ್ ಅಂತ ಕೊಡ್ತೇನೆ. ಜನರೇಟ್ ಆಗ್ತದೆ. ಸೊ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರೋದಕ್ಕೋಸ್ಕರ ಇದು ಇಷ್ಟೊತ್ತು ತಗೊಳ್ತಾ ಇದೆ. ಬಟ್ ನೀವಾಗೆ ಸ್ವತಃ ಈ ವಿಡಿಯೋನ ನೋಡಿ ಮಾಡಿದರೆ ವಿದಿನ್ 3 minutes ಅಲ್ಲಿ PPT ರೆಡಿ ಆಗ್ತದಮ್ಮ. ಸೊ PPT ರೆಡಿಯಾಗಿ ನೀವು ಹೋಗಿ ಆರಾಮ್ಸೆ ಅದನ್ನ ಪ್ರೆಸೆಂಟ್ ಮಾಡ್ಬೋದು. ಆಯ್ತಾ? ನಿಮಗೆ ಆ ಕಾನ್ಸೆಪ್ಟ್ ಬಗ್ಗೆ ಆಲ್ರೆಡಿ ನಾಲೆಜ್ ಇದ್ದು, ಆಯ್ತಾ, ಒಂದು ಪ್ರೆಸೆಂಟ್ ಮಾಡ್ಬೇಕಂತ ಹೇಳಿದ್ರೆ ವಿದಿನ್ 3 minutes ಅಲ್ಲಿ ನಿಮಗೆ PPT ರೆಡಿ ಆಗ್ತದೆ. ಅದ್ರ ಬಗ್ಗೆ ಹೋಗಿ ನೀವು ಪ್ರೆಸೆಂಟ್ ಮಾಡಿ ಮಾತಾಡ್ಬೋದು. ವೆರಿ ಸಿಂಪಲ್ ಅಲ್ವಾ? ಆಯ್ತು, ಡೌನ್ಲೋಡ್ ಕೊಡಿ. ನಿಮ್ಮ ಒಂದು ಫೈಲ್ ಸೆಗ್ಮೆಂಟ್ಗೆ ಅದು ಡೌನ್ಲೋಡ್ ಆಗಿ ಇರುತ್ತದೆ. ಈಗ ನಾನು ಓಪನ್ ಮಾಡ್ಲಾ? ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೆಡಿ. ನೋಡಿ, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪ್ಲೋರಿಂಗ್ ಸ್ಕೋಪ್ ಅಂಡ್ ಕೀ ಪಾಯಿಂಟ್ಸ್ ಅಂತ. ನೆಕ್ಸ್ಟ್ ಸ್ಲೈಡ್ಸ್, ಇಂಟ್ರೊಡಕ್ಷನ್. ಒಂದು ಅರ್ಜೆಂಟ್ಗೆ, ಆಯ್ತಾ, ಒಂದು ಅರ್ಜೆಂಟ್ಗೆ ಈ ಒಂದು ಪ್ರೆಸೆಂಟೇಷನ್ ತುಂಬಾ ಹೆಲ್ಪ್ ಆಗ್ತದೆ. ಆಯ್ತಾ? ಒಂದು ಅರ್ಜೆಂಟ್ಗೆ ಈ ಒಂದು ಪ್ರೆಸೆಂಟೇಷನ್ ನಿಮ್ಮನ್ನ ಕಾಪಾಡ್ತದೆ. ಏನೂ ಇಲ್ಲ ಅನ್ನೋದಕ್ಕಿಂತ ಇಂಥದ್ದೊಂದು ಚಿಕ್ಕ ಪ್ರೆಸೆಂಟೇಷನ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಇಲ್ಲಿ ಈಗ ಬೇಕಾದ್ರೆ ನಾನು ಏನು ಮಾಡ್ಬೋದು, ಫೋಟೋಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಇನ್ಸರ್ಟ್ಗೆ ಹೋಗಿ ಐ ಕ್ಯಾನ್ ಆ್ಯಡ್ ಫೋಟೋಸ್ ಆಲ್ಸೋ, ಪಿಕ್ಚರ್ಸ್. ಐ ಕ್ಯಾನ್ ಆ್ಯಡ್ ಎನಿ ಪಿಕ್ಚರ್ಸ್ ಅನ್ನು ಆ್ಯಡ್ ಮಾಡ್ಕೊಂಡು ಕಸ್ಟಮೈಸ್ ಮಾಡ್ಕೊಂಡು, ಅಂದ್ರೆ ನಮ್ಮ ಕೆಲಸನ ಆಲ್ಮೋಸ್ಟ್ ಇದು ಉಳಿಸ್ತದೆ, ಸೇವ್ ಮಾಡ್ತದೆ. ಸೊ ಏನಿಲ್ಲ, ಕೆಲಸ ಕಳ್ಕೊಳ್ಳೋದು ಅಂತ ಭಯ ಬೇಡ. ಇವಾಗಲೇ ಲೇಸಿನೆಸ್ ಬಿಟ್ಟು ಸ್ಕಿಲ್ ಕಡೆ ಫೋಕಸ್ ಮಾಡಿ, ಏನು ಯೂಸ್ ಮಾಡಿಕೊಂಡು ನಾನು ಇವಾಗ ಯಾವುದೇ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆ ಸೆಗ್ಮೆಂಟ್ ಅಲ್ಲಿ ಏನೆಲ್ಲ ಚೇಂಜಸ್ಗಳಾಗ್ತಾ ಇದೆ, ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಪ್ರೋಸೆಸ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಅದನ್ನ ಯೂಸ್ ಮಾಡ್ಕೊಂಡು ನನ್ನ ಸೆಗ್ಮೆಂಟ್ಗೆ ಹೇಗೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದು, ವರ್ಕ್ ಪ್ರೋಸೆಸ್ ಅನ್ನ ಇನ್ನೂ ಜಾಸ್ತಿ ಸ್ಪೀಡಲ್ಲಿ ಮಾಡೋದು ಹೇಗೆ, ಅದ್ರ ಕಡೆ ಫೋಕಸ್ ಮಾಡಿ. ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಬಟ್ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ಕೆಲಸನ ಕಳ್ಕೊಳ್ತೀರಾ. ಸೊ ಹಾಗಾದ್ರೆ ಇದೇ ತರಹ ಒಂದು ಇನ್ಫಾರ್ಮೇಶನ್ ಹಾಗೂ ಒಂದು ನಾಲೆಜಬಲ್ ಟಾಪಿಕ್ ಹಿಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ. ಅಲ್ಲಿ ತನಕ ಸಿಗೋಣ. ಬಾಯ್.